ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ತ್ರಿಕೋನದ ಏಕರೂಪತೆಯ ಬಗ್ಗೆ ಸ್ವಲ್ಪದರಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಅವುಗಳ ಸಲುವಾಗಿ ತ್ರಿಕೋನದ ಏಕರೂಪವನ್ನು ತೋರಿಸುವ ಸಲುವಾಗಿ ಯಾವ ಘಟಕಗಳು ಅವಶ್ಯಕರು, ಯಾವ 6 ಘಟಕಗಳು ಅವಶ್ಯಕರು, ಹಾಗೆ ತ್ರಿಕೋನಗಳ ಏಕರೂಪತೆಯನ್ನು ಬರೆಯುವಾಗ ಯಾವ ಚಿಹ್ನೆ ಉಪಯೋಗ ಮಾಡುತ್ತಾರೆ, ಅವುಗಳನ್ನು ಹೆಸರುಗಳು ಕ್ರಮವಾಗಿ ಹೇಗೆ ಬರಬೇಕು ಎಂಬುದನ್ನು ಮಹತ್ವದಾಗಿತ್ತು. ಹೆಸರುಗಳು ಕ್ರಮವಾಗಿ ಬರೆಯುವುದು ತುಂಬ ಮಹತ್ವದಾಗಿದೆ. ಅವುಗಳನ್ನು ಹೇಗೆ ಎಂಬುದನ್ನು ನಾವು ನೋಡಿದ್ದೇವೆ. ಈಗ ನಾವು ಅದರ ಸಲುವಾಗಿ ಪರೀಕ್ಷೆಗಳನ್ನು ನೋಡೋರಿದ್ದೇವೆ. ಯಾವುದರ ಸಲುವಾಗಿ? ತ್ರಿಕೋನಗಳನ್ನು ಏಕರೂಪ ತೋರಿಸುವ ಸಲುವಾಗಿ ಕೆಲವು ಪರೀಕ್ಷೆಗಳಿವೆ. ಒಂದು ವೇಳೆ ನಮಗೆ ತ್ರಿಕೋನಗಳು ಏಕರೂಪ ತೋರಿಸಿದಾಗ ನಾವು ಹೇಗೆ ತೋರಿಸಬಹುದು ತ್ರಿಕೋನಗಳು ಏಕರೂಪವಿವೆ ಎಂದು? ಪ್ರತಿಯೊಂದು ವೇಳೆ ನಮಗೆ ನಾವು ಯಾವುದೇ ಇಲ್ಲಿ ಎರಡಿವೆ, ಇದರಲ್ಲಿ ಇದರ ಆಕೃತಿಯನ್ನು ಟ್ರೇಸ್ ಪೇಪರ್ ಮೇಲೆ ತೆಗೆದು ಇದರ ಆಕೃತಿಯನ್ನು ಟ್ರೇಸ್ ಪೇಪರ್ ಮೇಲೆ ತೆಗೆದು ಒಂದರ ಮೇಲೆ ಒಂದಿಟ್ಟು ಅವು ಏಕರೂಪ ಇದೆ ಅಥವಾ ಇಲ್ಲ ಎಂಬುದನ್ನು ನೋಡಲು ಬರೋ ಸಾಧ್ಯವಾಗುವುದಿಲ್ಲ. ಅದರ ಸಲುವಾಗಿ ಕೆಲವು ಪರೀಕ್ಷೆಗಳಿವೆ. ನಾವು ಅವುಗಳನ್ನು ಹೇಗೆ ಮತ್ತು ಪ್ರತಿಯೊಂದು ವೇಳೆ 6 ಇಲ್ಲಿ ಕೋನಗಳ ಮಾಹಿತಿ ಬರೆಯುವುದು, ಪ್ರತಿಯೊಂದು ವೇಳೆ ಇಲ್ಲಿ 3 ಕೋನಗಳ 3 ಭುಜಗಳ ಮಾಹಿತಿಯನ್ನು ಕೊಡಲಾಗುವುದಿಲ್ಲ, ಸ್ವಲ್ಪದರ ಮಾಹಿತಿಯನ್ನು ಕೊಡಲಾಗುವುದು. ಆಗ ಅದನ್ನು ಹೇಗೆ ಪೂರ್ವ ತೋರಿಸುವುದು ಎಂಬುದನ್ನು ನಮಗೆ ಇಲ್ಲಿ ಈಗ ನೋಡುವುದಿದೆ. ಈಗ ನಮಗೆ ಮೊದಲಾಗಿ ಏಕರೂಪವನ್ನು ತೋರಿಸುವ ಸಲುವಾಗಿ 6 ಘಟಕಗಳು ಇರುತ್ತವೆ ಮೊದಲು. ಆದರೆ 6 ಘಟಕಗಳು ಇಲ್ಲಿ ಅವಶ್ಯಕವಾಗಿಲ್ಲ. ಯಾವುದೇ ಮೂರು ಘಟಕಗಳು ಇಲ್ಲಿ ಅವಶ್ಯಕವಾಗಿವೆ. ಈಗ ಅವು ಯಾವ ಘಟಕಗಳಿವೆ ಎಂಬುದನ್ನು ನಮಗೆ ಈಗ ನೋಡುತ್ತೇವೆ. ಉದಾಹರಣೆಗಾಗಿ ಇಲ್ಲಿ ನಮ್ಮ ಕೈಗಳಲ್ಲಿ 5 ಬೆರಳುಗಳಿರ್ತವೆ, 5 ಬೆರಳುಗಳಿರ್ತವೆ. ಆಗ ನಾವು ಪ್ರತಿಯೊಂದನ್ನು 5 ಬೆರಳುಗಳು ನೋಡುವುದಿಲ್ಲ. ಯಾವುದೇ 3 ಇಲ್ಲವೇ ಯಾವುದೇ 4 ನೋಡ್ತೇವೆ. ಒಂದು ಆಟೋಮೆಟಿಕ್ಕಾಗಿ ಅಲ್ಲಿ ಸಮಾನ ಆಗುತ್ತದೆ. 3, 4 ಸಮಾನವಿದೆ. ಈಗ ಅದೇ ಪ್ರಕಾರವಾಗಿ ತ್ರಿಕೋನಗಳಲ್ಲಿ ಕೂಡ ಇದೆ. ತ್ರಿಕೋನಗಳು ಎಷ್ಟು ಪರೀಕ್ಷೆಗಳಿವೆ? ನಮಗೆ ತ್ರಿಕೋನಗಳನ್ನು ಏಕರೂಪ ತೋರಿಸುವ ಸಲುವಾಗಿ 5 ಪರೀಕ್ಷೆಗಳು, ಒಟ್ಟು 5 ಪರೀಕ್ಷೆಗಳು. ಆ ಪರೀಕ್ಷೆಗಳು ಯಾವ್ಯಾವ ಎಂಬುದನ್ನು ನಮಗೆ ಇಲ್ಲಿ ನೋಡುವುದಿದೆ. ಮೊದಲಾಗಿ ಇಲ್ಲಿ ಎಷ್ಟು ಪರೀಕ್ಷೆಗಳಿವೆ ನೋಡಿ. ಮೊದಲನೇದೇನೆಂದರೆ 2 ಭುಜಗಳು ಮತ್ತು ಸಮಾವಿಷ್ಟ ಕೋನ. 2 ಭುಜಗಳು ಮತ್ತು ಸಮಾವಿಷ್ಟ ಕೋನ ನಿಮಗೆ ಇಲ್ಲಿ ಕಾಣಿಸಬಹುದು. ಇಲ್ಲಿ ನೋಡಿರಿ, 2 ಭುಜಗಳು ಯಾವ್ಯಾವ ಇಲ್ಲಿ ನಿಮಗೆ ಕಾಣಿಸುತ್ತವೆ. ಇಲ್ಲಿ ನೀವು ಮೊದಲಾಗಿ ಇಲ್ಲಿ ನೋಡಿದರೆ ಇಲ್ಲಿ ABC ಹೀಗೆ ನಿಮಗೆ ಕಾಣಿಸುತ್ತವೆ. ಇದರಲ್ಲಿ AB ಒಂದು ಭುಜ ಇದೆ, BC ಒಂದು ಭುಜವಿದೆ, ನಂತರ AC ಒಂದು ಭುಜ ಇದೆ. ಇಲ್ಲಿ LN ಒಂದಿದೆ, LCNM ಒಂದಿದೆ ಮತ್ತು LM ಕೂಡ ಒಂದಿದೆ. ಇದರಲ್ಲಿ 2 ಭುಜಗಳು ಮೊದಲಾಗಿ ನಮಗೆ ಯಾವ ತೋರಿಸಲಾಗಿದೆ? AB ಮತ್ತು BC. ಇದರಲ್ಲಿ ಯಾವ ತೋರಿಸಲಾಗಿದೆ? LM ಮತ್ತು NM. ಮತ್ತು ಇಲ್ಲಿ ಕೋನ ಯಾವುದಿದೆ? ಆ್ಯಂಗಲ್ B. ಇಲ್ಲಿ ಯಾವ ಕೋನ ಇದೆ ನೋಡಿರಿ? ಆ್ಯಂಗಲ್ B ಇದೆ. ಮತ್ತು ಇಲ್ಲಿ ಯಾವ ಕೋನ ಇದೆ? ಆ್ಯಂಗಲ್ M. ಈಗ ಇವು 2 ಏಕರೂಪ ಇವೆ. ಯಾವ ಏಕರೂಪ ಇವೆ ನೋಡಿರಿ? AB ಏಕರೂಪ ಇಲ್ಲಿ LM ಇದೆ ಮತ್ತು BC ಏಕರೂಪ NM ಇದೆ. ಮತ್ತು ಆ್ಯಂಗಲ್ B ಆ್ಯಂಗಲ್ Mಗೆ ಏಕರೂಪ ಇದೆ. ಆ್ಯಂಗಲ್ B ಆ್ಯಂಗಲ್ Mಗೆ ಇಲ್ಲಿ ಏಕರೂಪವಿದೆ. ಇಲ್ಲಿ ಏಕರೂಪ ಇದೆ ನೋಡಿರಿ. ಇಲ್ಲಿ ಮೊದಲಾಗಿ AB ಮತ್ತು BC ಹೀಗೆ 2 ಭುಜಗಳಿವೆ. ಇಲ್ಲಿ ಕೂಡ LM ಮತ್ತು NM ಹೀಗೆ 2 ಭುಜಗಳಿವೆ. ಆ 2 ಭುಜಗಳ ಮಧ್ಯದಲ್ಲಿ 2 ಭುಜಗಳ ಒಳಗೆ ಇಲ್ಲಿ ಆ್ಯಂಗಲ್ B ಮತ್ತು ಆ್ಯಂಗಲ್ M ಇಲ್ಲಿ ನಮಗೆ ಕಾಣಿಸುತ್ತಿದೆ. ಎಂದರೆ 2 ಭುಜಗಳ ಮಧ್ಯದಲ್ಲಿ ಒಂದು ಕೋನವಿದೆ. ಹೀಗೆ ಇದ್ದರೆ ಇಲ್ಲಿ ಯಾವ ತ್ರಿಕೋನ ABC ಇದೆ ಮತ್ತು ತ್ರಿಕೋನ LMN ಇದೆ, ಇವು ಏಕರೂಪ ಆಗುವು. ನೋಡಿರಿ ಯಾವ ಪ್ರಕಾರವಾಗಿ ಇಲ್ಲಿ ಆಗೋದು ಇನ್ನೂ ಕೂಡ ಇಲ್ಲಿ ಮಾಹಿತಿ ಕೊಡಲಾಗಿದೆ. ಏನಿದೆ ನೋಡಿರಿ, ಇಲ್ಲಿ LMN ಮತ್ತು ABCಯಲ್ಲಿ LMN ಮತ್ತು ABCಯಲ್ಲಿ ಇಲ್ಲಿನ ಈ AB ಏಕರೂಪ LM ಇದೆ ಮತ್ತು ಇಲ್ಲಿ BC ಏಕರೂಪ MN ಇದೆ. ಅದೇ ಪ್ರಕಾರವಾಗಿ ಆ್ಯಂಗಲ್ ABC ಏಕರೂಪ ಆ್ಯಂಗಲ್ M ಇದೆ. ಮತ್ತು ಇಲ್ಲಿ ನೀವು ನೋಡಿದರೆ ಇಲ್ಲಿ AB ಮತ್ತು BC ನಡುವೆ ಆ್ಯಂಗಲ್ B, ಇಲ್ಲಿ LM ಮತ್ತು NM ನಡುವೆ ಇಲ್ಲಿ ಆ್ಯಂಗಲ್ M ಇದೆ. ಎಂದರೆ ಸ್ವಲ್ಪದರಲ್ಲಿ ಹೇಳೋದಾದರೆ 2 ಭುಜಗಳ ನಡುವೆ ಒಂದಿಲ್ಲಿ ಕೋನವಿದೆ. ಮತ್ತು ಇದು ಇದ್ದರೆ, ಹೀಗೆ ಒಂದು ವೇಳೆ ಇದ್ದರೆ ನಮಗೆ ಇಲ್ಲಿ ತ್ರಿಕೋನ ABC ಏಕರೂಪ ತ್ರಿಕೋನ LMN ಹೇಳಬಹುದು. ಹೀಗೆ ತೋರಿಸಬಹುದು. ಉದಾಹರಣೆಗೆ ನಮಗೆ ಯಾವುದೇ 2 ತ್ರಿಕೋನಗಳು ಕೊಟ್ಟಿದ್ದಾರೆ ತಿಳಿದುಕೊಳ್ಳಿ. ಆಗ ಒಂದು ವೇಳೆ 2 ಭುಜಗಳ ಏಕರೂಪವೇ ಮತ್ತು ಅದರಲ್ಲಿ ಒಂದು ಕೋನ ಏಕರೂಪ ಇದ್ದರೆ ಆ 2 ಕೋನಗಳು, ಆ 2 ಯಾವ ತ್ರಿಕೋನಗಳು ಅವು ಭೂಕೋಬು ಪರೀಕ್ಷೆ ಸಲುವಾಗಿ ಏಕರೂಪ. ಭೂಕೋಬು ಏಕೆ? ಭೂ ಅಂದರೆ ಭುಜ, ಕೋ ಅಂದರೆ ಕೋನ, ಮತ್ತೆ ಭೂ ಅಂದರೆ ಭುಜ ಕೋನ ಭುಜ, ಒಂದಲೇ ಭುಜ ಕೋನ ಭುಜ ಕೋನ ಭುಜ ಈ ಪ್ರಕಾರವಾಗಿ ಇರುತ್ತದೆ. ಅದರ ಸಲುವಾಗಿ ಭುಜ ಕೋನ ಭುಜ ಈ ಪರೀಕ್ಷೆಯ ಸಲುವಾಗಿ ಆ 2 ತ್ರಿಕೋನಗಳಲ್ಲಿ ಏಕರೂಪ ಆಗುವವು. ಈ ಪ್ರಕಾರವಾಗಿ ನಮಗೆ ಭೂ ಪರೀಕ್ಷೆಯನ್ನು ನಾವಿಲ್ಲಿ ನೋಡಿದ್ದೇವೆ. ಈಗ 3 ಸಂಗತ ಭುಜಗಳು ಅಂದರೆ 3 ಭುಜಗಳು, ಭುಜ. ಇಲ್ಲಿ ಉದಾಹರಣೆ ತೆಗೆದುಕೊಳ್ಳಲಾಗಿದೆ ನೋಡಿರಿ. ಇಲ್ಲಿ ತ್ರಿಕೋನ PQR ಇದೆ ಮತ್ತು ತ್ರಿಕೋನ XYZ ಕೂಡ ಇದೆ. ಒಂದು ವೇಳೆ ಇದರಲ್ಲಿಯ PQ ಏಕರೂಪ XY, PR ನೋಡಿರಿ, PR ಏಕರೂಪ ಯಾವುದೋ ಕೋನ ಇರಬೇಕು ಎಂದರೆ ಇಲ್ಲಿ ZX ಮತ್ತು ಈ QR ಏಕರೂಪ ಇಲ್ಲಿ ZY ಇರಬೇಕು. ಯಾವ ನೋಡಿರಿ? PQ ಏಕರೂಪ XY, ZX ಏಕರೂಪ PR ಮತ್ತು QR ಏಕರೂಪ ZY ಇರಬೇಕು. ಒಂದು ವೇಳೆ ಈ ಪ್ರಕಾರ ಇದ್ದರೆ ಇಲ್ಲಿ 3 ಭುಜಗಳಲ್ಲಿ ಏಕರೂಪ ಆಗುವು. ಅದರ ಸಲುವಾಗಿ ತ್ರಿಕೋನ PQR ಮತ್ತು ತ್ರಿಕೋನ XYZ ಇವು ಇಲ್ಲಿ ಯಾವ ಭುಜ ಪರೀಕ್ಷೆಯ ಸಲುವಾಗಿ ಅಂದರೆ ಭೂ ಪರೀಕ್ಷೆಯ ಸಲುವಾಗಿ ಏಕರೂಪ ಭೂ ಪರೀಕ್ಷೆಯ ಸಲುವಾಗಿ. ಯಾವುದೇ ಪರೀಕ್ಷೆ ಅಂದರೆ ಒಂದು ವೇಳೆ ಏಕರೂಪ ಆದರೆ ಉದಾಹರಣೆಗೆ ಇಲ್ಲಿ ಮೇಲಿನ ಪರೀಕ್ಷೆ ಕೂಡ ಇದೆ. ಯಾವ ಪರೀಕ್ಷೆ ಇತ್ತು? ಭೂಕೋಬು ಪರೀಕ್ಷೆ. ಈ ಭೂಕೋಬು ಪರೀಕ್ಷೆ ಆಗಿರಲಿ, ಇಲ್ಲವೇ ಈ ಭೂಭೂ ಪರೀಕ್ಷೆ ಆಗಿರಲಿ, ಇವುಗಳಿಂದ ಒಂದು ವೇಳೆ ತ್ರಿಕೋನಗಳು ಏಕರೂಪ ಆದರೆ ಅದರ ಉಳಿದ ಕೂಡ ಏಕರೂಪ. ಉಳಿದ ಯಾವಂದ್ರೇನು? ಮೇಲೆ ನೋಡ್ರಿ, ಭೂಕೋಬು ಪರೀಕ್ಷೆ ಸಲುವಾಗಿ ಇಲ್ಲಿ ಒಂದು ವೇಳೆ ಇವೆರಡು ಏಕರೂಪವಾಗಿದ್ದರೆ ತ್ರಿಕೋನ ABC ಮತ್ತು ತ್ರಿಕೋನ LMN ಇವು ಏಕರೂಪವಾಗಿದ್ದರೆ ಆಗ ನಮಗೆ ಕೇವಲ ಯಾವ ಏಕರೂಪ ತೋರಿಸಲಾಗಿದೆ? AB ಏಕರೂಪ LM ಮತ್ತು BC ಏಕರೂಪ NM, ಹಾಗೆ ಇಲ್ಲಿ ಆ್ಯಂಗಲ್ MB ಏಕರೂಪ ಆ್ಯಂಗಲ್ M ಇದೆ. ಆದರೆ ಒಂದು ವೇಳೆ ಇವು ಭೂಕೋಬು ಪರೀಕ್ಷೆ ಸಲುವಾಗಿ ಏಕರೂಪ ಆದರೆ ಆಗ ಅದರ ಉಳಿದ ಎಂದರೆ AC ಏಕರೂಪ LN ಕೂಡ ಆಗೋದು. ಅದೇ ಪ್ರಕಾರವಾಗಿ ಆ್ಯಂಗಲ್ C ಏಕರೂಪ ಇಲ್ಲಿ ಆ್ಯಂಗಲ್ N ಆಗೋದು ಮತ್ತು ಆ್ಯಂಗಲ್ A ಏಕರೂಪ ಆ್ಯಂಗಲ್ L ಕೂಡ ಆಗೋದು. ಆ್ಯಂಗಲ್ A ಏಕರೂಪ ಆ್ಯಂಗಲ್ L, ಆ್ಯಂಗಲ್ C ಏಕರೂಪ ಆ್ಯಂಗಲ್ N ಕೂಡ
ಆಗೋದು. ಒಂದು ವೇಳೆ ಭೂ ಪರೀಕ್ಷೆ ಸಲುವಾಗಿ ಏಕರೂಪವಾದರೆ ಇಲ್ಲಿ ತೆಳಗಿನ ಪರೀಕ್ಷೆ ಕೂಡ ನೋಡಿರಿ, ತೆಳಗಿನ ಪರೀಕ್ಷೆ ಭೂ ಪರೀಕ್ಷೆಯನ್ನು ಸಲುವಾಗಿ ಕೂಡ ಏಕರೂಪವಾದರೆ ಆಗ ಇಲ್ಲಿನ ಆ್ಯಂಗಲ್ ಕ್ಯೂ ಏಕರೂಪ ಆ್ಯಂಗಲ್ ವೈ, ಆ್ಯಂಗಲ್ ಪಿ ಏಕರೂಪ ಆ್ಯಂಗಲ್ ಎಕ್ಸ್ ಮತ್ತು ಆ್ಯಂಗಲ್ ಆರ್ ಏಕರೂಪ ಯಾವುದಾದ್ರೆ ಆ್ಯಂಗಲ್ ಝೆಡ್ ಆಗುವುದು. ಇದೇ ಪ್ರಕಾರವಾಗಿ ಎಲ್ಲ ಪರೀಕ್ಷೆಯನ್ನು ಸಲುವಾಗಿ ಇದು ಅಪ್ಲೈ ಆಗುವುದು. ಒಂದು ವೇಳೆ ಏಕರೂಪ ಆದರೆ ಅದರ ಸಂಗತಿ ಯಾವ ಭುಜಗಳಿರ್ತವೆ, ಸಂಗತಿ ಯಾವ ಕೋನಗಳಿರ್ತವೆ ಅವು ಆಟೋಮೆಟಿಕ್ ಆಗಿ ಅಲ್ಲಿ ಏಕರೂಪ ಆಗುವು. ಈಗ ಮುಂದಿನ ಪರೀಕ್ಷೆ ನೋಡಿರಿ. ಮುಂದಿನ ಪರೀಕ್ಷೆ ಏನಿದೆ, ಎರಡು ಕೋನಗಳು ಮತ್ತು ಸಮಾವಿಷ್ಟ ಭುಜ. ಮೊದಲಿಗೆ ನಾವು ಏನು ನೋಡಿದ್ರು, ಎರಡು ಭುಜಗಳು ಮತ್ತು ಸಮಾವಿಷ್ಟ ಕೋನ, ನಂತರ ಮೂರು ಭುಜಗಳು. ಎರಡು ಭುಜಗಳು ಮತ್ತು ಸಮಾವಿಷ್ಟ ಅಂದರೆ ಭೂ, ನಂತರ ಭೂ, ಈಗ ಭೂಕೋ ನೋಡಿರಿ, ಭೂಕೋ. ಮೊದಲಾಗಿ ಏನು ನೋಡಿದೆ ಇಲ್ಲಿ ಮೇಲೆ ಭೂ. ಇಲ್ಲಿ ಭೂ ನಿಮಗೆ ಕಾಣಿಸುತ್ತೆ ನೋಡಿ, ಭೂ. ನಂತರ ಈಗ ಏನು ಅದರ ನಂತರ ಭೂ. ನಂತರ ಅದರ ನಂತರ ಇಲ್ಲಿ ಏನು ನೋಡಿದೆ ನಮಗೆ ಭೂಕೋ, ಇಲ್ಲಿ ಮೇಲಿಂದ ನೋಡುವುದೇ ಮೇಲಿನೇನಿದೆ ಇಲ್ಲಿ ಭೂಕೋ ಇದೆ. ಇಲ್ಲಿ ಭೂಕೋ ಅಂದರೆ ಮೇಲಿಂದ ತಿಳಿಯೋದು ಕೋನ ಭುಜ ಕೋನ ಅಂದರೆ ಎರಡು ಕೋನಗಳಿರ್ಬೇಕು, ಅದರ ನಡುವೆ ಒಂದು ಇಲ್ಲಿ ಭುಜ ಇರಬೇಕು. ಉದಾಹರಣೆಗೆ ನೋಡಿರಿ, ಇಲ್ಲಿ ಏನಿದೆ, ಇಲ್ಲಿ ತ್ರಿಕೋನ XYZ ಇದೆ ಮತ್ತು ತ್ರಿಕೋನ DEF ಇಲ್ಲಿ ನಮಗೆ ಕಂಡುಬರುತ್ತದೆ. ಇಲ್ಲಿ ಮೊದಲಾಗಿ ಆ್ಯಂಗಲ್ X ಏಕರೂಪ ಆ್ಯಂಗಲ್ D ಇದೆ ನಿಮಗೆ ಕೊಡಲಾಗಿದೆ. ನಂತರ ಆ್ಯಂಗಲ್ Z ಏಕರೂಪ ಆ್ಯಂಗಲ್ F ಇದೆ. ನಂತರ XZ ಏಕರೂಪ ಏನಿದೆ ಅಂದರೆ ಇಲ್ಲಿ ನೋಡಿರಿ DF ಇದೆ. XZ ಏಕರೂಪ ಇಲ್ಲಿ ನಮಗೆ DF ಕಂಡುಬರುತ್ತದೆ. ಒಂದು ವೇಳೆ ಈ ಪ್ರಕಾರವಾಗಿ ಏನೆಂದರೆ ಎರಡು ಕೋನಗಳ ನಡುವೆ ಇಲ್ಲಿ ಎರಡು ಕೋನಗಳು X ಮತ್ತು Z ಅದರ ನಡುವೆ ಇಲ್ಲಿ XZ ಮತ್ತು DF ಇದೆ. ಎರಡು ಕೋನಗಳ ನಡುವೆ ಒಂದು ಭುಜ ಇದೆ. ಅದರ ಸಲುವಾಗಿ ಇಲ್ಲಿ ಈ ಎರಡು ತ್ರಿಕೋನಗಳಿವೆ ಇಲ್ಲಿ ನೋಡಿರಿ, XYZ ಮತ್ತು ಇಲ್ಲಿ DEF ಇವು ಏಕರೂಪವಾಗುವು. ಒಂದು ವೇಳೆ ಇವು ಏಕರೂಪ ಆದರೆ ಅದರ ಸಂಗತ ಭುಜಗಳು ಮತ್ತು ಸಂಗತ ಕೋನಗಳು ಕೂಡ ಏಕರೂಪವಾಗುವ. ಸಂಗತ ಕೋನಗಳು ಯಾವ, ಆ್ಯಂಗಲ್ Y ಏಕರೂಪ ಆ್ಯಂಗಲ್ E ಮತ್ತು XY ಏಕರೂಪ ಏನಾಗುವುದೆಂದರೆ DE ಏಕರೂಪ ಆಗುವುದು ಮತ್ತು YZ ಏಕರೂಪ ಏನಾಗುವುದೆಂದರೆ EF ಕೂಡ ಇಲ್ಲಿ ಆಗುವುದು. ಮತ್ತು ಇಲ್ಲಿ ನಮಗೆ ಯಾವ ಪ್ರಕಾರವಾಗಿ ಬರೆಯಲು ಬರುವುದೆಂದರೆ XYZ ತ್ರಿಕೋನ XYZ ಏಕರೂಪ ತ್ರಿಕೋನ DEF, ತ್ರಿಕೋನ XYZ ಏಕರೂಪ ತ್ರಿಕೋನ DEF. ಈ ಪ್ರಕಾರವಾಗಿ ನಾವು ಇಲ್ಲಿ ಮೂರನೇ ಯಾವ ಪರೀಕ್ಷೆ ಅದ ನೋಡಿದ್ವಿ. ಈಗ ನಾಲ್ಕನೇ ಪರೀಕ್ಷೆ ನೋಡಿರಿ. ನಾಲ್ಕನೇ ಪರೀಕ್ಷೆ ಏನಿದೆ, ಭೂ. ಮೊದಲಾಗಿ ಭೂ, ನಂತರ ಭೂ, ನಂತರ ಕೋಭೂಕೋ, ನಂತರ ಕೋಭೂ ಪರೀಕ್ಷೆ. ಕೋಭೂ ಪರೀಕ್ಷೆಯಲ್ಲಿ ಏನಾಗುವುದೆಂದರೆ ಉದಾಹರಣೆಗೆ ಇಲ್ಲಿ ಮೇಲಿಂದರೆ ನೋಡಿರಿ, ನೀವು ಮೇಲಿಂದರೆ ಇಲ್ಲಿ ಎರಡು ತ್ರಿಕೋನಗಳನ್ನು ನೋಡಿರಿ. ಇಲ್ಲಿ ನೀವು ಇಲ್ಲಿ ಉದಾಹರಣಾರ್ಥವಾಗಿ ನೋಡಬಹುದು ಏನಿದೆ ಅಂದರೆ ABC ಮತ್ತು ಯಾವ ತ್ರಿಕೋನಗಳು ಇಲ್ಲಿ ಮತ್ತು PQR ನಿಮಗೆ ಇಲ್ಲಿ ಎರಡು ತ್ರಿಕೋನಗಳು ಇಲ್ಲಿ ನಿಮಗೆ ಕಾಣಿಸುತ್ತವೆ. ಈಗ ಒಂದು ವೇಳೆ ಇಲ್ಲಿ ಆ್ಯಂಗಲ್ A ಏಕರೂಪ ಆ್ಯಂಗಲ್ P ಇದ್ದರೆ, ಆ್ಯಂಗಲ್ B ಏಕರೂಪ ಆ್ಯಂಗಲ್ Q ಇದ್ದರೆ ಮತ್ತು AC ಏಕರೂಪ PR ಇದ್ದರೆ ಅಂದರೆ ಮೊದಲಾಗಿ ನೋಡಿರಿ ನಿಮಗೆ ಏನು ಕಾಣಿಸುತ್ತದೆ, ಒಂದು ಕೋನವಿದೆ, ಇನ್ನೊಂದು ಕೋನವಿದೆ ಮತ್ತು ಇನ್ನು ಈ ಎರಡು ಕೋನಗಳ ಹೊರತಾಗಿ ಇನ್ನೊಂದು ಭುಜವಿದೆ. ಆ ಎರಡು ಕೋನಗಳ ನಡುವೆ ಯಾವ ಭುಜ ಇದೆ ಅದು ಇಲ್ಲ ಎಂದರೆ ಮೊದಲನೇದಾಗಿ ಕೋನ, ನಂತರ ಇನ್ನೊಂದು ಕೋನ, ನಂತರ ಒಂದು ಭುಜ, ಕೋಭು. ಈ ಪರೀಕ್ಷೆಯ ಸಲುವಾಗಿ ಈ ಎರಡು ತ್ರಿಕೋನಗಳಲ್ಲಿ ಏಕರೂಪ. ಒಂದು ವೇಳೆ ಹೀಗೆ ಏಕರೂಪ ಆದರೆ ಆ್ಯಂಗಲ್ C ಏಕರೂಪ ಆ್ಯಂಗಲ್ R ಆಗುವುದು, ಅದೇ ಪ್ರಕಾರವಾಗಿ AB ಏಕರೂಪ PR ಆಗುವುದು ಮತ್ತು ಅದೇ ಪ್ರಕಾರವಾಗಿ BC ಏಕರೂಪ QR ಆಗುವುದು ಎಂಬುದು ನಮಗೆ ಇಲ್ಲಿ ಗೊತ್ತಿದೆ. ಒಂದು ವೇಳೆ ಅವು ಏಕರೂಪ ಆದರೆ ಉಳಿದ ಯಾವ ಸಂಗತ ಭುಜಗಳು ಇರ್ತವೆ, ಯಾವ ಸಂಗತ ಕೋನಗಳು ಇರ್ತವೆ ಅವು ಆಟೋಮೆಟಿಕ್ ಆಗಿ ಅಲ್ಲಿ ಏಕರೂಪ ಆಗುವು. ಇಲ್ಲಿ ಈ ಕೋಭೂ ಪರೀಕ್ಷೆ ಯಾವುದಿದೆ ಇದು ನಿಮಗೆ ನಾನು ಈಗ ಹೇಳಿದರೆ ನಿಮಗೆ ತಿಳಿಯೋದಿಲ್ಲ. ಈ ಕೋಭೂ ಪರೀಕ್ಷೆ ಸಲುವಾಗಿ ಸಿದ್ಧವಾಗುತ್ತದೆ. ಇದಿಷ್ಟೇ ನೋಡಿರಿ ನೀವು, ಅದಕ್ಕಿಂತ ಹೆಚ್ಚು ಎಂದರೆ ಅಲ್ಲಿ ಎರಡು ಕೋನಗಳು ನಮಗೆ ಏಕರೂಪ ತೋರಿಸಿದ್ದಾರೆ ಮತ್ತು ಉಳಿದ ಕೋನೆದು ಒಂದು ಕೋನ ಏಕರೂಪ ಆಗುವುದೇ, ಏಕೆಂದರೆ ಮೂರು ಕೋನಗಳ ಬೇರೆ 180 ಅಂಶ ಹೋಗಿದೆ, ಅದರ ಸಲುವಾಗಿ ಆ ಕೋನ ಏಕರೂಪ ಆಯಿತು. ನಂತರ ಇನ್ನೊಂದು ಭುಜ ಇತ್ತು, ಆ ಭುಜ ಏಕರೂಪ ಆಗುವುದು. ಆ ಭುಜ ಏಕರೂಪ ಆದರೆ ಆ ಎರಡು ತ್ರಿಕೋನಗಳು ಏಕರೂಪ ಆಗುವು. ಒಂದು ವೇಳೆ ಕೇವಲ ಎರಡು ಕೋನಗಳು ಏಕರೂಪ ಆದರೆ ಆಗ ಸಮರೂಪ ಆಗುವುದು. ಈಗ ಸಮರೂಪ ಎಂದರೆ ಏನು ಎಂಬುದನ್ನು ನಾವು 9ನೇ ಯತಿಯಲ್ಲಿ ನೋಡುವ. ಅಲ್ಲಿವರೆಗೆ ನೀವು ಈ ಭೂ ಪರೀಕ್ಷೆ ಇಲ್ಲವೇ ಭೂಕೋಕೋ ಪರೀಕ್ಷೆ ಯಾವುದಿದೆ ಇದನ್ನು ನೀವು ಈ ಒಂದು ಹೇಗೆ ಸಿದ್ಧ ಮಾಡೋದು ಎಂಬುದನ್ನು ಇಷ್ಟೇ ನೋಡಿ. ಇದನ್ನು ಕೋಕೋಭೂ ಎಂದು ಕೂಡ ಕರೆಯುತ್ತಾರೆ, ಇಲ್ಲ ನೀವು ಇದನ್ನು ಭೂಕೋಕೋ ಎಂದು ಕೂಡ ಕರೆಯಬಹುದು. ಹಾಗೆ ನೆರಿಲಿವೆ, ಉಲ್ಟಾ ನೆರಿಲಿವೆ, ಸ್ಟಾರ್ಟ್ ನೀಡಿದ ನೆರಿಲಿವೆ, ಎಂಡ್ ಏನಿದೆ ಅದರ ಹೆಸರು ಅದೇ. ಅದರ ಯಾವ ಕೋನಗಳು ಏಕರೂಪ ಇರ್ತವೆ, ಯಾವ ಭುಜಗಳು ಏಕರೂಪ ಇರ್ತವೆ ಅವು ಅದೇ ಇರುವವು. ಈಗ ಇಲ್ಲಿ ಒಂದು ಮಹತ್ವದ ಯಾವುದೆಂದರೆ ಕಾಟ್ಕೋನ ತ್ರಿಕೋನಗಳ ಕರ್ಣಭುಜ ಪರೀಕ್ಷೆ. ಇದು 5ನೇ ಪರೀಕ್ಷೆ, ಒಟ್ಟು 5ನೇದರಲ್ಲಿ 5ನೇ ಪರೀಕ್ಷೆ ಇದು. 5ರಲ್ಲಿ ಇದು 5ನೇ ಪರೀಕ್ಷೆ. ಇಲ್ಲಿ ಏನಿದೆ ಅಂದರೆ ಕಾಟ್ಕೋನ ತ್ರಿಕೋನಗಳ ಕರ್ಣಭುಜ ಪರೀಕ್ಷೆ. ಮೇಲಿಂದ ಇರ್ಬೋದು ಏನೆಂದರೆ ಅವು ಕಾಟ್ಕೋನ ಇರುವವು. ಯಾವ ತ್ರಿಕೋನ ಇರುವುದು ಇಲ್ಲಿ ಕಾಟ್ಕೋನ ತ್ರಿಕೋನಗಳು ಇರಬೇಕು. ಯಾವುದೇ ನೋಡ್ರಿ ಇಲ್ಲಿ ABC ಇದೆ ಮತ್ತು LMN ಇಲ್ಲಿ ನಮಗೆ ಕಾಣಿಸಿವೆ. ಎರಡು ಕೋನಗಳು ಯಾವುದೇ ತ್ರಿಕೋನಗಳಿವೆ ಇವು ಕಾಟ್ಕೋನಿವೆ. ಮತ್ತು ಇಲ್ಲಿ ಆ್ಯಂಗಲ್ B ಕಾಟ್ಕೊಂಡಿದೆ, ಇಲ್ಲಿ ಆ್ಯಂಗಲ್ M ಕಾಟ್ಕೊಂಡಿದೆ. ಮತ್ತು ಇಲ್ಲಿ AB ಏಕರೂಪ ಯಾವುದಿದೆ, LM ಇದೆ ಮತ್ತು AC ಏಕರೂಪ ಏನಿದೆ ಅಂದರೆ LN ಇದೆ. AC ಏಕರೂಪ LN ಇದೆ. ಇಲ್ಲಿ ನೋಡಿದರೆ ಒಂದು ಕೋನ ಏಕರೂಪ ಇದೆ, ಇನ್ನೊಂದು ಭುಜ ಏಕರೂಪ ಇದೆ ಇಲ್ಲಿ ಮತ್ತು ಒಂದು ಕರ್ಣ ಏಕರೂಪ ಇದೆ. ಇಲ್ಲಿ ಕರ್ಣ ಮಹತ್ವದಾಗಿದೆ. ಕರ್ಣ ಈ ಶಬ್ದ ಇಲ್ಲಿ ಒಂದು ಕರ್ಣ ಏಕರೂಪ ಇರಬೇಕು, ಕಾಟ್ಕೋನ ಏಕರೂಪ ಇರುವುದೇ ಮತ್ತು ನಂತರ ಒಂದು ಭುಜ, ಒಂದು ಕರ್ಣ ಮತ್ತು ಒಂದು ಕೋನ. ಈ ಪ್ರಕಾರ ಒಂದು ವೇಳೆ ಅವು ಏಕರೂಪ ಇದ್ದರೆ ಆ ಎರಡು ತ್ರಿಕೋನಗಳು ಕಾಟ್ಕೋನ ತ್ರಿಕೋನಗಳು ಕರ್ಣಭುಜ ಪರೀಕ್ಷೆಯ ಸಲುವಾಗಿ ಅವು ಏಕರೂಪ ಆಗುವು. ಮತ್ತು ಒಂದು ವೇಳೆ ಏಕರೂಪ ಆದರೆ ಆ್ಯಂಗಲ್ C ಏಕರೂಪ ಆ್ಯಂಗಲ್ ಏನಾಗುವುದು, ಪುನಃ ಆ್ಯಂಗಲ್ A ಏಕರೂಪ ಆ್ಯಂಗಲ್ L ಆಗುವುದು ಮತ್ತು BC ಏಕರೂಪ NM ಕೂಡ ಆಗುವುದು. ಈ ಪ್ರಕಾರವಾಗಿ ಇಲ್ಲಿ ಏಕರೂಪ ಇವು ಆಗುವು. ಈಗ ಒಟ್ಟು ನಾವು 5 ಏಕರೂಪತೆಯ ಪರೀಕ್ಷೆಗಳು ನೋಡಿದ್ದೇವೆ. ಯಾವ್ಯಾವು? ಭೂಕೋಭೂ, ಭೂಕೋಭೂ, ಭೂಭೂಭೂ, ಕೋಕೋಭೂ ಇಲ್ಲವೇ ಭೂಕೋಕೋ ಮತ್ತು ಕಾಟ್ಕೋನ ತ್ರಿಕೋನಗಳ ಕರ್ಣಭುಜ ಪರೀಕ್ಷೆ. ಹೀಗೆ ನಾವು ಒಟ್ಟು 5 ಇಲ್ಲಿ ಪರೀಕ್ಷೆಗಳನ್ನು ನೋಡಿದ್ದೇವೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಈ ಯಾವ ಪರೀಕ್ಷೆಗಳಿದ್ದು ಅವುಗಳನ್ನು ನೋಡಿದ್ದೇವೆ. ಈ ಪ್ರಕಾರವಾಗಿ ನಾವು ಇದನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಇದು ಬಿಡಿಸಿದ ಉದಾಹರಣೆಗಳು, ಇದರ ಮೇಲಿಂದ ಬಿಡಿಸಿದ ಉದಾಹರಣೆಗಳು ಯಾವ ಇವುಗಳು ಹೇಗೆ ನಮಗೆ ಉಪಯುಕ್ತವೆ ಈ ಪರೀಕ್ಷೆಗಳು ಎಂಬುದನ್ನು ನೋಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.